ಹಾಯ್ ನಮಸ್ತೆ, ನಾನು ನಿಮ್ಮ ಗೌರೀಶ್. ವರ್ಷ ಹೋಗುವಂತೆ ಈ ವರ್ಷ ನಮ್ಮ ಪಯಣ ಒಡಿಸ್ಸಾದ ಪುರಿ ಜಗನ್ನಾಥ ಹಾಗೂ ಕೋನಾರ್ಕ ಸೂರ್ಯ ದೇವಾಲಯದ ಕಡೆಗೆ. ನಾವು ಬೈಂದೂರಿನಿಂದ ಟ್ರೈನ್ ಮೂಲಕ ಬೆಂಗಳೂರು ತಲುಪಿ ಅಲ್ಲಿಂದ ಬಸ್ಸಿನ ಮೂಲಕ ಕೆಂಪೇಗೌಡ ವಿಮಾನ ನಿಲ್ದಾಣ ತಲುಪುತ್ತೇವೆ. ಈ ಕೆಂಪೇಗೌಡ ವಿಮಾನ ನಿಲ್ದಾಣವನ್ನು ಅತಿ ಸುಂದರವಾಗಿ ನಿರ್ಮಿಸಲಾಗಿದೆ. ಒಮ್ಮೆ ಎಲ್ಲರೂ ನೋಡಿ. ಅಲ್ಲಿಂದ ವಿಮಾನದ ಮೂಲಕ ಒಡಿಸ್ಸಾಗೆ ಪ್ರಯಾಣ ಮಾಡಿದೆವು. ಹಾಗೆ ಅಲ್ಲಿ ರೂಮ್ ಮಾಡಿ ಒಡಿಸ್ಸಾದಲ್ಲಿ ಸ್ಟೇ ಆಗಿ ಮಾರನೇ ದಿನ ಬೆಳಗ್ಗೆ ಒಡಿಸ್ಸಾ ಪೂರಿ ಜಗನ್ನಾಥನ ದರ್ಶನ ಮಾಡಿದೆವು. ಆ ದಿನ ಪೂರಿ ಜಗನ್ನಾಥದಲ್ಲಿ ಜಾತ್ರೆ ಇದ್ದಿತ್ತು. ಸಿಕ್ಕಾಪಟ್ಟೆ ಜನ. ಆ ಜನಜಂಗುಳಿಯ ನಡುವೆಯೂ ಪೂರಿ ಜಗನ್ನಾಥನ ದರ್ಶನ ನಮಗೆಲ್ಲ ಆಯಿತು. ಒಳ್ಳೆ ದರ್ಶನ ಭಾಗ್ಯ ಸಿಕ್ತು. ಇಡೀ ಪೂರಿ ಜಗನ್ನಾಥ ದೇವಸ್ಥಾನವನ್ನು ನೋಡಿಕೊಂಡು ನಾವು ಮತ್ತೆ ಮಾರನೇ ದಿನ ಬೆಳಗ್ಗೆ ನಮ್ಮ ಕನಸಿನ ಕೋನಾರ್ಕ ಸೂರ್ಯ ದೇವಾಲಯದ ಕಡೆಗೆ ಪ್ರಯಾಣ ಮಾಡಿದ್ದೆವು. ಕೋನಾರ್ಕ ಸೂರ್ಯ ದೇವಾಲಯವು ಇದು 13ನೇ ಶತಮಾನದ ಹಿಂದೂ ದೇವಾಲಯ. ಒಡಿಸ್ಸಾದ ಪೂರಿ ಜಿಲ್ಲೆಯ ಕರಾವಳಿಯಲ್ಲಿರುವ ಪುರಿ ನಗರದಿಂದ ಈಶಾನ್ಯಕ್ಕೆ 35 ಕಿಲೋಮೀಟರ್ ಕೋನಾರ್ಕ ಎಂಬ ಊರಿನಲ್ಲಿದೆ. ಕೋನಾರ್ಕ ಸೂರ್ಯ ದೇವಾಲಯವನ್ನು 1250ರಲ್ಲಿ ಪೂರ್ವ ಗಂಗಾ ರಾಜ 1ನೇ ನರಸಿಂಹದೇವ ಸೂರ್ಯದೇವನಿಗೆ ಸಮರ್ಪಿಸಲು ಕಲ್ಲಿನಿಂದ ದೈತ್ಯ ಅಲಂಕೃತ ರಥದ ರೂಪದಲ್ಲಿ ನಿರ್ಮಾಣ ಮಾಡಿದನು. ಹಿಂದೂ ಪ್ರತಿಮಾಶಾಸ್ತ್ರದಲ್ಲಿ ಸೂರ್ಯ ಪೂರ್ವದಲ್ಲಿ ಏರುತ್ತಿದ್ದಂತೆ 7 ಕುದುರೆಗಳ ರಥದಲ್ಲಿ ಆಕಾಶದಲ್ಲಿ ಪ್ರಯಾಣಿಸುವಂತೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸಾರಥಿ ಸೂರ್ಯನು ತನ್ನ 2 ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡು ರಥವನ್ನು ಸವಾರಿ ಮಾಡುವ ಹಾಗೆ ಚಿತ್ರಿಸಲಾಗಿದೆ. ನಾವೀಗ ಎದುರು ನೋಡುತ್ತಾ ಇರುವುದು ಇದು ಮುಖ್ಯ ಮಂಟಪ, ಪ್ರೇಕ್ಷಕರ ಸಭಾಭವನ. ಇದರ ಹಿಂದೆ ಇನ್ನೂ ಎತ್ತರದ ಮುಖ್ಯ ಗರ್ಭಗುಡಿ ಇದ್ದಿತ್ತು. ಈಗ ಅದು ಸಂಪೂರ್ಣ ನಾಶವಾಗಿದೆ. ಹೇಗೆ ನಾಶವಾಗಿದೆ ಅಂತ ಇನ್ನೂ ತಿಳಿದಿಲ್ಲ. ಇದು ಎಂಟ್ರನ್ಸ್ ಅಲ್ಲಿ 2 ಸಿಂಹದ ಮೂರ್ತಿ ಸ್ವಾಗತಿಸುತ್ತಿದೆ. ರಥದಲ್ಲಿರುವ ಆ 7 ಕುದುರೆಗಳನ್ನು ಗಾಯತ್ರಿ, ಬೃಹತಿ, ಉಷ್ಣಿ, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ ಎಂದು ಕರೆಯಲಾಗಿದೆ. ಈ ಸೂರ್ಯ ದೇವಾಲಯ 13ನೇ ಶತಮಾನಕ್ಕೆ ಸೇರಿದೆ. ಈ ದೇವಾಲಯದ ನಾಶಕ್ಕೆ ಮೂಲ ಕಾರಣ ಇನ್ನೂ ನಿಗೂಢವಾಗಿದೆ. ಇವಾಗ ಜೀರ್ಣೋದ್ಧಾರ ಮಾಡಲಾಗಿದೆ. 16ನೇ ಶತಮಾನದಲ್ಲಿ ಮುಸ್ಲಿಂ ಕಲಾಪಹಾಡ್ 1568ರ ಸುಮಾರಿಗೆ ಈ ದೇವಾಲಯದ ಮೇಲೆ ದಾಳಿ ಮಾಡಿದನೆಂದು ಹೇಳಲಾಗುತ್ತದೆ. ಥಾಮಸ್ ಡೊನಾಲ್ಡ್ಸನ್ರ ಪ್ರಕಾರ 16ನೇ ಶತಮಾನದ ಉತ್ತರಾರ್ಧ ಮತ್ತು 17ನೇ ಶತಮಾನದ ಆರಂಭದ ನಡುವೆ ಹಾನಿ ಮತ್ತು ದೇವಾಲಯ ಹಾಳುಬಿದ್ದ ಸ್ಥಿತಿಗೆ ಹೋಯಿತು ಎಂದು ದಾಖಲೆ ಇದೆ. ನಾಟ್ಯ ಮಂದಿರವನ್ನು 1905ರಲ್ಲಿ ದುರಸ್ತಿ ಮಾಡಲಾಯಿತು. 1984ರಲ್ಲಿ ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ಕೋನಾರ್ಕ ದೇವಾಲಯವು ಪ್ರತಿಮಾಶಾಸ್ತ್ರವನ್ನು ಎತ್ತಿ ಹಿಡಿಯುತ್ತದೆ. ಇದು ಸುಮಾರು 12 ಅಡಿ ವ್ಯಾಸವನ್ನು ಹೊಂದಿರುವ 24 ವಿಸ್ತಾರವಾಗಿ ಕೆತ್ತಿರುವ ಕಲ್ಲಿನ ಚಕ್ರ ಹೊಂದಿದೆ ಮತ್ತು 7 ಕುದುರೆಗಳು ಎಳೆಯುತ್ತದೆ. ಮುಂಜಾನೆ ಮತ್ತು ಸೂರ್ಯೋದಯದ ಸಮಯದಲ್ಲಿ ಒಳನಾಡಿನಿಂದ ನೋಡಿದಾಗ ರಥದ ಆಕಾರದ ದೇವಾಲಯವು ಸೂರ್ಯನನ್ನು ಹೊತ್ತಿರುವ ನೀಲಿ ಸಮುದ್ರದ ಆಳದಂತೆ ಹೊರಹೊಮ್ಮುತ್ತದೆ. ಈ ರಥದ ಪ್ರತಿ 24 ಚಕ್ರವು 9 ಅಡಿ 9 ಇಂಚುಗಳ ವ್ಯಾಸ ಹೊಂದಿದೆ. ಒಳಗೆ 8 ಕಡ್ಡಿಗಳನ್ನು ಹೊಂದಿದೆ. ಈ ರಥದ 12 ಜೋಡಿ ಚಕ್ರಗಳು ಹಿಂದೂ ಕ್ಯಾಲೆಂಡರ್ನ 12 ತಿಂಗಳಿಗೆ ಅನುಗುಣವಾಗಿ ಪ್ರತಿ ತಿಂಗಳು 2 ಚಕ್ರಗಳಲ್ಲಿ ಶುಕ್ಲ ಮತ್ತು ಕೃಷ್ಣ ಜೋಡಿಯಾಗಿರುತ್ತದೆ ಅನ್ನುವ ನಂಬಿಕೆ ಇದೆ. ಹಿಂದೆ ಈ ರಥವು ಚಲಿಸುತ್ತಿತ್ತು ಅನ್ನುವ ಪ್ರತೀತಿ ಕೂಡ ಇತ್ತು. ಈ ಇಡೀ ದೇವಾಲಯವು ಕಳಿಂಗ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಮುಖ್ಯ ದೇವಾಲಯದ ಪೂರ್ವ ಭಾಗದಲ್ಲಿ ನೃತ್ಯ ಮಂದಿರವಿದೆ. ಐತಿಹಾಸಿಕ ಗ್ರಂಥಗಳ ಪ್ರಕಾರ ಮುಖ್ಯ ದೇವಾಲಯ ಮತ್ತು ನೃತ್ಯ ದೇವಾಲಯದ ನಡುವೆ ಸೂರ್ಯಸ್ತಂಭ ಇತ್ತು.
ಆದರೆ ಇವಾಗ ಇಲ್ಲ. ದಾಳಿಯ ಸಮಯದಲ್ಲಿ ಪುರಿಯ ಜಗನ್ನಾಥ ಮಂದಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎನ್ನುವ ಊಹೆ ಇದೆ. ಈ ಸೂರ್ಯ ದೇವಾಲಯವನ್ನು 3 ವಿಧದ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಕ್ಲೋರೈಟ್ ಅನ್ನು ಬಾಗಿಲಿನ ಚೌಕಟ್ಟು ಮತ್ತು ಕೆಲವು ಶಿಲ್ಪಗಳಿಗೆ ಬಳಸಲಾಗಿದೆ. ಲ್ಯಾಟರೈಟ್ ಅನ್ನು ವೇದಿಕೆಯ ಮಧ್ಯಭಾಗಕ್ಕೆ ಮತ್ತು ಮೆಟ್ಟಿಲುಗಳಿಗೆ ಬಳಸಿದ್ದಾರೆ. ಕಾಂಡಲೈಟ್ ಅನ್ನು ದೇವಾಲಯದ ಇತರ ಭಾಗಗಳಿಗೆ ಬಳಸಲಾಗಿದೆ. ಈ ಕಲ್ಲುಗಳು ಯಾವುದೂ ಈ ದೇವಾಲಯದ ಸಮೀಪ ಕಂಡುಬಂದಿಲ್ಲ. ಈ ಕಲ್ಲುಗಳನ್ನು ದೂರದ ಪ್ರದೇಶದಿಂದ ತಂದು ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯದ ಮುಖ್ಯ ಗರ್ಭಗುಡಿ 229 ಅಡಿ ಎತ್ತರ ಇತ್ತು. ಇದು 1837ರಲ್ಲಿ ಕುಸಿಯಿತು ಎನ್ನಲಾಗಿದೆ. ಸುಮಾರು 128 ಅಡಿ ಎತ್ತರ ಇರುವ ಮುಖ್ಯ ಮಂಟಪದ ಪ್ರೇಕ್ಷಕರ ಸಭಾಂಗಣ ಈಗಲೂ ನಿಂತಿದೆ. ನಾವು ಸ್ಟಾರ್ಟಿಂಗಲ್ಲಿ ನಮಗೆ ಸಭಾಂಗಣ ತೋರಿತ್ತಲ್ಲ, ಅದು ಇವಾಗ ಇರೋದು 128 ಅಡಿ ಎತ್ತರದ್ದು. ಬಟ್ 229 ಅಡಿ ಎತ್ತರದ ಮುಖ್ಯ ಗರ್ಭಗುಡಿ ನೋಡಲಿಕ್ಕೆ ಸಿಗುವುದಿಲ್ಲ ನಮಗೀಗ. ಕೊನಾರ್ಕ ದೇವಾಲಯದ ಸಂಕೀರ್ಣದಲ್ಲಿ ನೋಡಬೇಕಾಗಿರುವ ವಿಷಯಗಳು: 1. ಮುಖ್ಯ ದೇವಾಲಯದ ಗೋಪುರದ ಅವಶೇಷಗಳು ಮತ್ತು ಪ್ರಧಾನ ದೇವರ ಆಸನ. 2. ಜಗಮೋಹನ್ ಪ್ರೇಕ್ಷಕರ ಸಭಾಂಗಣ. 3. ಚಕ್ರಗಳು ಮತ್ತು ಚಕ್ರದ ಕಡ್ಡಿಗಳು ಸೂರ್ಯನ ಡಯಲ್ಗಾಗಿ ಕಾರ್ಯನಿರ್ವಹಿಸುತ್ತದೆ. 4. ಯುದ್ಧದ ಕುದುರೆಗಳು, ಯುದ್ಧದ ಆನೆಗಳು, ದ್ವಾರದಲ್ಲಿ ಸಿಂಹದ ಕೆತ್ತನೆ, ರಥವನ್ನು ಎಳೆಯುವ 7 ಕುದುರೆಗಳು. 5. ಭೋಗಮಂಟಪ. 6. ಆರ್ಕಿಯಾಲಜಿಕಲ್ ಸರ್ವೆ ಮತ್ತು ಇಂಡಿಯಾದಿಂದ ನಿರ್ಮಿಸಲ್ಪಡುವ ಸೂರ್ಯ ದೇವಾಲಯದ ವಸ್ತು ಸಂಗ್ರಹಾಲಯ. ಇದೇ ವಸ್ತು ಸಂಗ್ರಹಾಲಯದಲ್ಲಿ ಸೂರ್ಯ ದೇವರ ಮೂರ್ತಿಯನ್ನು ಇಡಲಾಗಿದೆ. ಕೊನಾರ್ಕವನ್ನು ಒಡಿಸ್ಸಾದ ಚಿನ್ನದ ತ್ರಿಕೋನದ ಹೊರಗಿನ ಕೊಂಡಿ ಎಂದು ಕರೆಯಲಾಗಿದೆ. ಕೊನಾರ್ಕವನ್ನು ಒಡಿಸ್ಸಾದ ಚಿನ್ನದ ತ್ರಿಕೋನದ 3ನೇ ಕೊಂಡಿ ಎಂದು ಕರೆಯಲಾಗಿದೆ. ಕೊನಾರ್ಕ ದೇವಾಲಯದ ಪ್ರವೇಶ ದ್ವಾರವನ್ನು 2 ಸಿಂಹಗಳು, ದೊಡ್ಡ ಸಿಂಹಗಳು ಕಾವಲು ಕಾಯುತ್ತಿರುತ್ತದೆ. ಈ ಕೊನಾರ್ಕ ದೇವಾಲಯವನ್ನು ಆರಂಭದಲ್ಲಿ ಸಮುದ್ರ ತೀರದಲ್ಲಿ ನಿರ್ಮಿಸಲಾಯಿತು. ಆದರೆ ಇವಾಗ ಸಮುದ್ರವು ಹಿಂದೆ ಸರಿದು ದೇವಾಲಯವು ಕಡಲ ತೀರದಿಂದ ಸ್ವಲ್ಪ ದೂರದಲ್ಲಿರುವ ಹಾಗೆ ಇದೆ. ಪ್ರತಿದಿನ ಸೂರ್ಯನ ಕಿರಣಗಳು ಕರಾವಳಿಯಿಂದ ದೇವಾಲಯದ ಮುಖ್ಯ ಗೋಪುರವನ್ನು ತಲುಪುತ್ತದೆ ಮತ್ತು ವಿಗ್ರಹದ ಮಧ್ಯದಲ್ಲಿ ಇರಿಸಲಾದ ವಜ್ರದಿಂದ ಕಿರಣಗಳು ಪ್ರತಿಫಲಿಸುತ್ತದೆ. ದೇವಾಲಯದ ಮೇಲ್ಭಾಗದಲ್ಲಿ ಭಾರೀ ಅಯಸ್ಕಾಂತವನ್ನು ಇರಿಸಲಾಗಿದೆ ಮತ್ತು ದೇವಾಲಯದ ಪ್ರತಿ 2 ಕಲ್ಲುಗಳನ್ನು ಕಬ್ಬಿಣದಿಂದ ಮಾಡಲಾಗಿದೆ. ಅಯಸ್ಕಾಂತ ಜೋಡಣೆಯಿಂದಾಗಿ ವಿಗ್ರಹವು ಗಾಳಿಯಲ್ಲಿ ತೇಲುತ್ತಿರುತ್ತದೆ ಎಂದು ಹೇಳಲಾಗುತ್ತಿದೆ. ಎಲ್ಲರೂ ತಪ್ಪದೆ ಒಮ್ಮೆ ಕೊನಾರ್ಕ ಸೂರ್ಯ ದೇವಾಲಯವನ್ನು ನೋಡಿ. ಎಂಟ್ರನ್ಸಲ್ಲೇ ಮ್ಯೂಸಿಯಂ ಇದೆ. ಫಸ್ಟ್ ಆ ಮ್ಯೂಸಿಯಮ್ಮಿಗೆ ಹೋಗಿ ಆಮೇಲೆ ಉಳಿದ ಭಾಗಗಳ ದರ್ಶನ ಮಾಡಿ. ಸೂರ್ಯದೇವರು ಇರುವುದೇ ಮ್ಯೂಸಿಯಮ್ಮಲ್ಲಿ. ನಾವು ಅಷ್ಟು ದೂರದಿಂದ ಬಂದು ಇದನ್ನು ನೋಡಿದ್ದಕ್ಕೂ ಸಾರ್ಥಕ ಆಯಿತು. ತುಂಬ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ. ಪ್ರತಿ ಕೆತ್ತನೆಗಳು ಕೂಡ ಅದ್ಭುತವಾಗಿದೆ. ಇವಾಗ ಸ್ವಲ್ಪ ನಶಿಸಿ ಹೋಗ್ತಾ ಇದೆ, ಆದರೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಕೆತ್ತನೆಗಳು. ಇದೇ ರಥದ ಚಕ್ರವು ಇವಾಗಿನ ₹10 ನೋಟಿನಲ್ಲಿ ಮುದ್ರಿಸಲಾಗಿದೆ. ಕೊನಾರ್ಕ ದೇವಾಲಯದ ರಥದ ಕಲ್ಲಿನ ಚಕ್ರದ ಚಿತ್ರ ₹10 ಇಂದಿನ ₹10 ನೋಟಿನಲ್ಲಿ ಮುದ್ರಿತವಾಗಿದೆ. ಸೊ ಎಲ್ಲರೂ ಒಮ್ಮೆ ನೋಡಲೇಬೇಕಾದ ಸ್ಥಳ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ಸ್ ಮಾಡಿ ಪ್ರಯತ್ನಕ್ಕೆ
ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಧನ್ಯವಾದಗಳು.